ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವಿದ್ಯಾರ್ಥಿಗಳಿಂದ ಗಡ್ಡೆಗೆಣಸುಗಳ ಮೇಳ. ಜೊಯ್ಡಾ ತಾಲೂಕಿನ ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ಜನವರಿ 4ರಂದು ಕಾಲೇಜಿನ ವಿದ್ಯಾರ್ಥಿಗಳಿಂದ ಆಹಾರ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕಿಸಾನ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ರವಿ ರೇಡ್ಕರ್ ಅವರು ಆಹಾರ ಮೇಳ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಮೇಳಕ್ಕಾಗಿ ಬಗೆ ಬಗೆಯ ತಿಂಡಿ ವಿದ್ಯಾರ್ಥಿಗಳು ತಯಾರಿಸಿ ಮಾರಾಟ ಮಾಡಿದರು. ಅದೇ ರೀತಿ ಸ್ಥಳೀಯವಾಗಿ ಲಭ್ಯವಿರುವ ಗಡ್ಡೆಗೆಣಸುಗಳನ್ನು ಬಳಸಿ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಮಾರಾಟ ಮಾಡಿದ್ದು ವಿಶೇಷವಾಗಿತ್ತು. ಎನ್ಎಸ್ಎಸ್ ಕಾರ್ಯಕ್ರಮ ಮುಖ್ಯ ಅಧಿಕಾರಿ ಶಿವಾಜಿ ನಾರಾಯಣ್ ಜೋಮನ್ನವರ್, ಉಪನ್ಯಾಸಕಿ ಸರಸ್ವತಿ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರಾಚಾರ್ಯ ಮಂಜುನಾಥ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ, ಇಂದಿನ ಮಕ್ಕಳು ಸ್ಥಳೀಯ ತಿನಿಸುಗಳ ಬದಲಾಗಿ ಚೀನಾ ಮಾದರಿಯ ಪದಾರ್ಥಗಳಿಗೆ ಮಾರು ಹೋಗುತ್ತಿದ್ದು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಬಲಿಯಾಗುತ್ತಿದ್ದಾರೆ. ಇಂತಹ ಮೇಳಗಳ ಆಯೋಜನೆಯಿಂದ ಮಕ್ಕಳಲ್ಲಿ ಸ್ಥಾನಿಕ ಪ್ರಜ್ಞೆ ಮೂಡಿಸಲು ಸಾಧ್ಯ ಎಂದು ಹೇಳಿದರು. ಉದ್ಘಾಟಕರಾದ ರವಿ ರೇಡ್ಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಇಂತಹ ಕಾರ್ಯಕ್ರಮಗಳು ಆಯೋಜನೆಯಿಂದ ಮಕ್ಕಳಲ್ಲಿ ಆಹಾರ ಪದ್ಧತಿಯ ಅರಿವು ಮೂಡಿಸಿ ಆರೋಗ್ಯ ರಕ್ಷಣೆ ಸಾಧ್ಯ, ಅಲ್ಲದೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಉಳಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಮೀರ್ ಮುಜಾವರ್ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕ ಸಂಘದ ಅಧ್ಯಕ್ಷರಾದ ಪ್ರವೀಣ್ ನಾಯಕ್, ಪ್ರಕಾಶ್ ತೆಗಡಿನ್ಮನೆ, ಜೊಯ್ಡಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಾಂಡುರಂಗ್ ಪಟ್ಗಾರ್ ಹಾಗೂ ವಿದ್ಯಾರ್ಥಿಗಳು ಇನ್ನಿತರು ಉಪಸ್ಥಿತರಿದ್ದರು. ಶಿವಾಜಿ ಜೋಮನ್ನವರ್ ಸ್ವಾಗತಿಸಿ ನಿರೂಪಿಸಿದರು. ದೈಹಿಕ ಶಿಕ್ಷಕರಾದ ಪಾಂಡುರಂಗ್ ಪಟ್ಗಾರ್ ಕಾರ್ಯಕ್ರಮವನ್ನು ವಂದನಾರ್ಪಣೆ ಮಾಡಿದರು. ಇರುವಂತಹ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಮರಿಮಾಸ್ತಾ ಇವೆ. ಇಂದಿನ ಒಂದು ಆಧುನಿಕ ಕಾಲದಲ್ಲಿ ಪಿಜ್ಜಾ ಬರ್ಗರ್ ಅನ್ನುವಂತಹ ಒಂದು ಈ ಆಹಾರಗಳಿಗೆ ಮಾರು ಹೋಗುವಂತಹ ಒಂದು ಜನಸಂಖ್ಯೆ ಹೆಚ್ಚಾಗಿರುವುದರಿಂದ ನಮ್ಮ ಸಾಂಪ್ರದಾಯಿಕವಾದಂತಹ ಆಹಾರ ಶೈಲಿ ಮರೆಯಾಗ್ತಾ ಇದೆ. ಆಹಾರದಲ್ಲಿ ಮಿತವಾಗಿರಬೇಕು, ಆಹಾರ ಆರೋಗ್ಯಕ್ಕೆ ಪೂರಕವಾಗಿರಬೇಕು. ಅಂತ ಆಹಾರ ದೊರೀತಾ ಇರುವುದು ನಮ್ಮ ದೇಶದಲ್ಲಿ ಗ್ರಾಮೀಣ ಭಾಗಗಳಲ್ಲಿ, ಅದರಲ್ಲಿಯೂ ಕೂಡ ಈ ಒಂದು ಗುಡ್ಡುಗಾಡು ಪ್ರದೇಶಗಳಲ್ಲಿ ನೋಡಿ. ಇಂಥ ಋಷಿಮುನಿಗಳು 100 ವರ್ಷಕ್ಕಿಂತ ಹೆಚ್ಚಿಗೆ ಬಾಳ್ತಾ ಇದ್ರು. ಆ ಋಷಿಮುನಿಗಳು ಯಾಕೆ ಎಷ್ಟು ವರ್ಷ ಬಾಳ್ತಾ ಇದ್ರು ಅಂತಂದ್ರೆ, ಕಾಡು ಮೇಡುಗಳಲ್ಲಿ ಇರುವಂತಹ ಆಹಾರ ಪರಿಕರಗಳಿಗೆ ಹೆಚ್ಚು ಮಾರು ಹೋಗ್ತಾ ಇದ್ರು. ಗಡ್ಡೆ ಗೆಣಸುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ತಮ್ಮ ಆಹಾರವನ್ನಾಗಿ ಸೇವಿಸ್ತಾ ಇದ್ರು. ಹಾಗಾಗಿ ಅವರಿಗೆ ದೀರ್ಘವಾದಂತಹ ಆಯುಷ್ಯ ಪ್ರಾಪ್ತಿ ಆಗ್ತಾ ಇತ್ತು. ಜೊಯ್ಡಾ ಕೂಡ ನಮ್ಮ ದೇಶದಂತೆ ನಮ್ಮ ಜೊಯ್ಡಾ ಕೂಡ ವೈವಿಧ್ಯಮಯವಾದಂತಹ ಒಂದು ಪ್ರದೇಶ. ನಾವು ಯಾವಾಗ ಈ ಒಂದು ಕಾಲೇಜಿಗೆ ಕರ್ತವ್ಯಕ್ಕೆ ಹಾಜರಾದ್ರು, ಅಂದಿನಿಂದ ಇಂದಿನವರೆಗೆ ನಾವು ಕಾಣಲಾರದಂತಹ ಒಂದು ಗ್ರಾಮೀಣ ಭಾಗಗಳಲ್ಲಿ ಹೋದಾಗ ನಾವು ಸೇವಿಸ್ತಾ ಇದ್ದೇವೆ. ನಿಜವಾಗಿಯೂ ನಾನು ಇಲ್ಲಿ